ನಮಸ್ಕಾರ. ಶಾಂತಿವೀರ ಡಿ.ವೈ.ಎಸ್.ಪಿ ರಾಯಚೂರು. ಆದಮೇಲೆ ನಾನಿವತ್ತು ಹೇಳ್ತಕ್ಕಂಥ ವಿಷಯ ಶೈಕ್ಷಣಿಕವಾಗಿರ್ತಕ್ಕಂಥ ವಿಚಾರ. ಅದು ವಿಶೇಷವಾಗಿ PUC ಮತ್ತು SLC ಮಕ್ಕಳ ಪರೀಕ್ಷೆ ಕುರಿತಂತೆ ಹೇಳ್ಬೇಕಂತ ಅನಿಸ್ತಾ ಇದೆ ನನಗೆ. ಇತ್ತೀಚಿನ ದಿನಗಳಲ್ಲಿ ನಾನು ಸುಮಾರು ಪ್ರೌಢಶಾಲೆಗಳಿಗೆ ನಾನು ಭೇಟಿ ಕೊಟ್ಟೆ. ಆ್ಯಪಲ್ ದೀನಿಗೆ ಹೋಗಿದ್ದೆ, ಭೇಟಿ ಕೊಟ್ಟಿದ್ದೆ. ಮೊನ್ನೆ ನಮ್ಮ LBS ಪ್ರೌಢಶಾಲೆಗೆ ಭೇಟಿ ಕೊಟ್ಟಿದ್ದೀನಿ. ಭೇಟಿ ಕೊಟ್ಟಾಗ ಮಕ್ಕಳ ಜೊತೆ ಸುಮಾರು ವಿಚಾರಗಳನ್ನು ನಾನು ಡಿಸ್ಕಸ್ ಮಾಡಿದ್ದೀನಿ. ಯಾಕೆ ನಮ್ಮ ಜಿಲ್ಲೆಯಲ್ಲಿ ರಿಸಲ್ಟ್ ಕಡಿಮೆ ಆಗ್ತದೆ ಅನ್ನೋದ್ರ ಬಗ್ಗೆ ಸಾಕಷ್ಟು ಕೂಲಂಕುಷವಾಗಿ ನಾನು ಡಿಸ್ಕಸ್ ಮಾಡಿದೆ. ಅದರ ಬಗ್ಗೆ ಮಕ್ಕಳಿಗೂ ಭಾಳಷ್ಟು ನಾನು ಜಾಗೃತಿನ ಹೇಳಿದ್ದೀನಿ. ಮಕ್ಕಳು ನಾವು ಕಲಿಯೋ ಉದ್ದೇಶ ಯಾಕೆ ನಾವು ಕಲಿಬೇಕು ಅನ್ನೋದ್ರ ಬಗ್ಗೆ ವಿಚಾರಗಳನ್ನು ಹಂಚ್ಕೊಂಬಂದಿದ್ದೀನಿ. ಈಗಾಗಲೇ ಎಕ್ಸಾಮ್ ಬೇರೆ ಸಮೀಪ ಆಗ್ತಾ ಇದೆ. ಹಾಗಾಗಿ ಈಗ ಸಮಯ ತುಂಬ ಅಂದರೆ ತುಂಬ ಇಂಪಾರ್ಟೆಂಟ್. ಪ್ರತಿಯೊಂದು ನಿಮಿಷವೂ ಸಹ ವಿದ್ಯಾರ್ಥಿಗಳಿಗೆ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಇದರಲ್ಲಿ ವಿದ್ಯಾರ್ಥಿಗಳ ಜೊತೆ ಪೇರೆಂಟ್ಸರ ಪಾತ್ರ ತುಂಬ ಮಹತ್ವದಿದೆ. ಜೊತೆಗೆ ಸುತ್ತಮುತ್ತ ಇರ್ತಕ್ಕಂಥ ಜನರ ಪಾತ್ರನೂ ಸಹ ಅಷ್ಟೇ ಪ್ರಮುಖವಾಗಿರ್ತಕ್ಕಂಥದ್ದು. ಯಾಕೆಂತ ಹೇಳಿದ್ರೆ ವಿದ್ಯಾರ್ಥಿಗಳು ಪರೀಕ್ಷೆಗೋಸ್ಕರ ಓದಕ್ಕೆ ಕೂತ್ಕೊಳ್ತಾರೆ. ಅಂಥ ಟೈಮಲ್ಲಿ ದಯವಿಟ್ಟು ಪೋಷಕರು ಆ ಟೈಮಲ್ಲಿ ಟಿವಿಗಳನ್ನು ಆಫ್ ಮಾಡಿ ಬೇರೆ ಬೇರೆ ವಿಚಾರಗಳನ್ನು ಮಾಡೋದು ಬಿಡಿ. ಮಕ್ಕಳಿಗೆ ಎಷ್ಟು ಸಾಧ್ಯನ ಅಷ್ಟು ಶಾಂತಿಯುತವಾಗಿರ್ತಕ್ಕಂಥ ವಾತಾವರಣ ಕಲಿಸಿ ಅವ್ರಿಗೆ ಓದಕ್ಕಂಥ ಅಭ್ಯಾಸವನ್ನು ರೂಢಿಸ್ಕೋಬೇಕಾಗುತ್ತೆ. ಅದಕ್ಕೆ ದಯವಿಟ್ಟು ಪೇರೆಂಟ್ಸ್ ಇದಕ್ಕೆ ಸಹಕಾರ ಕೊಡಬೇಕು. ಮಕ್ಕಳು ರಾತ್ರಿ 11 ಗಂಟೆ ತನಕ ಅಥವಾ 10:30 11 ಗಂಟೆ ತನಕ ಓದೋಕ್ಕೆ ಶುರು ಮಾಡಿಸಿ. ಮಿನಿಮಮ್ ಒಂದು 6 ಅವರ್ಸ್ ಅವ್ರಿಗೆ ನಿದ್ದೆ ಮಾಡೋಕ್ಕೆ ಬಿಟ್ಟು ಮಾರ್ನಿಂಗ್ 5 ಗಂಟೆಗೆ ಎಬ್ಬಿಸಿ ಅವ್ರಿಗೆ ಓದ್ಸಕ್ಕಂಥ ಕೆಲಸವನ್ನು ಮಾಡಿ. ಮಕ್ಕಳ ರಿಸಲ್ಟಲ್ಲಿ ಫಲಿತಾಂಶದಲ್ಲಿ ಕೇವಲ ಶಿಕ್ಷಕರ ಪಾತ್ರ ಅಥವಾ ವಿದ್ಯಾರ್ಥಿಗಳ ಪಾತ್ರ ಇದ್ರಷ್ಟೇ ಸಾಲದು. ಇದರಲ್ಲಿ ಪೋಷಕರ ಪಾತ್ರನೂ ವೆರಿ ಇಂಪಾರ್ಟೆಂಟ್ ಆಗುತ್ತೆ. ಹಾಗಾಗಿ ದಯವಿಟ್ಟು ಪೋಷಕರು ತಮ್ಮ ಹೆಚ್ಚಿನ ಅವಧಿಯನ್ನು ಮಕ್ಕಳಿಗೋಸ್ಕರ ಪರೀಕ್ಷಾ ಅವಧಿ ಟೈಮಲ್ಲಿ ಅವರಿಗೆ ಕೊಡಿ ಮತ್ತು ಓದಿಸಬೇಕಂತ ವಾತಾವರಣ ಅವ್ರಿಗೆ ಕಲ್ಪಿಸ್ಕೊಡ್ಬೇಕಂತ ವಿನಂತಿಸ್ಕೊಳ್ತೀನಿ. ಅದ್ರ ಜೊತೆ ನಮ್ಮ ಎಲ್ಲ ಸಾರ್ವಜನಿಕರನ್ನ ವಿನಂತಿಸ್ಕೊಳ್ತೀನಿ. ಈ ಟೈಮಲ್ಲಿ SLC ಮತ್ತು PUC ಎಕ್ಸಾಮ್ ಮುಗಿಯೋ ತನಕ ದಯವಿಟ್ಟು ಸುತ್ತಮುತ್ತ ಯಾವುದೇ ಕಾರ್ಯಕ್ರಮಗಳನ್ನು ಮಾಡಿದ್ರು ಸಹ ದಯವಿಟ್ಟು ನಿಶಬ್ದವಾಗಿ ಮಾಡ್ತಕ್ಕಂಥ ಕಾರ್ಯಕ್ರಮಗಳಾಗಲಿ, ಯಾವುದೇ ರೀತಿಯಾದಂಥ DJಗಳನ್ನು ಹಾಕೋದು ಅಥವಾ ಸ್ಪೀಕರ್ಗಳನ್ನು ಹಾಕಿ ಅವರು ಡಿಸ್ಟರ್ಬ್ ಮಾಡ್ತಕ್ಕಂಥದ್ದಾಗಿರ್ಬೋದು, ಅಥವಾ ದೊಡ್ಡ ಪ್ರಮಾಣದಲ್ಲಿ ಸೈರನ್ ಹಾಕ್ಕೊಂಡು ಅಥವಾ ಸೈಲೆನ್ಸರ್ ಪೈಪ್ ಸೌಂಡ್ ಮಾಡಿಕೊಂಡು ತಿರುಗಾಡ್ತಕ್ಕಂಥದ್ದೆಲ್ಲನೂ ಕಡಿಮೆ ಆಗಬೇಕು. ಸುತ್ತಮುತ್ತ ನೈಟ್ ಟೈಮಲ್ಲಿ ಕೂತ್ಕೊಂಡು ಗಂಟೆಗಟ್ಟಲೆ ರಾತ್ರಿ ಮಾತಾಡ್ತಕ್ಕಂಥದ್ದೆಲ್ಲನೂ ಕಡಿಮೆ ಆದರೆ 100% ವಿದ್ಯಾರ್ಥಿಗಳಿಗೆ ಒಂದು ಕಾನ್ಸಂಟ್ರೇಷನ್ ಬಂತಂದರೆ ಅವ್ರಿಗೆ ಓದೋಕ್ಕೆ ಅನುಕೂಲ ಆಗುತ್ತೆ. ಇದರಿಂದ ಪರೀಕ್ಷೆಯಲ್ಲಿ ಒಳ್ಳೆ ರಿಸಲ್ಟ್ ಬರೋಕ್ಕೆ ಸಾಧ್ಯ ಆಗ್ತದೆ. ಹಾಗಾಗಿನೇ ದಯವಿಟ್ಟು PUC ಮತ್ತು SLC ವಿದ್ಯಾರ್ಥಿಗಳಿಗೆ ಓದೋಕ್ಕೆ ಮುಕ್ತವಾಗಿರ್ತಕ್ಕಂಥ ಅವಕಾಶವನ್ನು ಕೊಡ್ತಕ್ಕಂಥದ್ದು ಮನೆಯ ಪೋಷಕರು ಮತ್ತು ಸುತ್ತಮುತ್ತಲಿರ್ತಕ್ಕಂಥ ಎಲ್ಲ ಸಾರ್ವಜನಿಕರ ಜವಾಬ್ದಾರಿ ಆಗುತ್ತೆ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಇದು ಸಂಬಂಧಪಟ್ಟಂತೆ ಈಗ ಮಾರ್ಚ್ ಮತ್ತು ಫೆಬ್ರವರಿಯಲ್ಲೂ ಎಕ್ಸಾಮ್ ಶುರು ಆಗುತ್ತೆ. ಹಾಗಾಗಿನೇ ನಾವೇನು ಮಾಡ್ತಾಯಿದ್ದೀವಿ ಅಂತ ಹೇಳಿದ್ರೆ ವಿದ್ಯಾರ್ಥಿಗಳಿಗೆ ಒಂದಿಷ್ಟು ಮಾರ್ಗದರ್ಶನ ಮಾಡ್ತಾಯಿದ್ದೀವಿ. ಜೊತೆಗೆ ಎಲ್ಲೆಲ್ಲಿ ಈ ಥರದ್ದು ಲೌಡ್ ಸ್ಪೀಕರ್ ಹಾಕಿರ್ತಾರೆ, ಮಕ್ಕಳಿಗೆ ಓದ್ಕೊಳ್ತಕ್ಕಂಥ ಸಂದರ್ಭದಲ್ಲಿ ಡಿಸ್ಟರ್ಬ್ ಆಗ್ತಕ್ಕಂಥ ವಾತಾವರಣ ಏನಾಗುತ್ತೆ ಅಂದರೆ ನಾವು ಇಮಿಡಿಯೇಟ್ಲಿ ಹೋಗಿ ನಾವು ಅಟೆಂಡ್ ಮಾಡ್ತೀವಿ. ಜೊತೆಗೆ ಯಾವುದೇ ವಿದ್ಯಾರ್ಥಿಗಳ ಹತ್ರ ನಾನು ಹೇಳ್ತೀನಿ, ನಿಮಗೆ ಓದೋಕ್ಕೆ ತೊಂದರೆ ಆಗ್ತಕ್ಕಂಥ ಯಾವುದೇ ಸನ್ನಿವೇಶಗಳು ಅಲ್ಲಿ ಕಂಡು ಬಂದರೆ ಇಮಿಡಿಯೇಟ್ಲಿ ನಮಗೆ 112ಗೆ ಡಯಲ್ ಮಾಡಿದ್ರೆ ನಮ್ಮ ವೆಹಿಕಲ್ ಬರ್ತದೆ. ನಿಮಗೆ ಅಲ್ಲಿ ಓದ್ಕೊಳ್ಳೋಕ್ಕೆ ಏನೇ ವ್ಯವಸ್ಥೆ ಬೇಕು ಅದನ್ನು ಮಾಡ್ಕೊಳ್ತಕ್ಕಂಥ ವ್ಯವಸ್ಥೆನ ನಾವು ಮಾಡ್ಕೊಳ್ಳೋಕ್ಕೆ ನಾವು ಸದಾ ಸಿದ್ಧರಾಜು ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಜೊತೆಗೆ ಈಗಾಗಲೇ ಯಾರ್ಯಾರು ಕಾರ್ಯಕ್ರಮಗಳನ್ನು ಆಯೋಜನೆ ಮಾಡಿರ್ತಕ್ಕಂಥವ್ರು ಬರ್ತಾರಲ್ಲ ಅವ್ರಿಗೂ ಸಹ ನಾವು ಈಗಾಗಲೇ ಹೇಳ್ತಾ ಇದ್ದೀವಿ, ರಾತ್ರಿ ಹೊತ್ತು ಕಾರ್ಯಕ್ರಮಗಳನ್ನು ಮಾಡೋಕ್ಕೆ ಹೋಗಬೇಡಿ. ಮಕ್ಕಳು ಎಕ್ಸಾಮ್ ಇರ್ತದೆ, ಓದ್ಕೊಳ್ತಿರ್ತಾರೆ. ಹಾಗಾಗಿನೇ ಧ್ವನಿವರ್ಧಕಗಳನ್ನು ಬಳಸಿ ಕಾರ್ಯಕ್ರಮ ಮಾಡೋದನ್ನು ದಯವಿಟ್ಟು ಕಡಿಮೆ ಮಾಡೋಂತ ನಾವು ಇನ್ಸ್ಟ್ರಕ್ಷನ್ ಕೊಡ್ತದೆ, ಅದನ್ನು ಫಾಲೋಅಪ್ ಮಾಡ್ತಾಯಿದ್ದೀವಿ. ಮತ್ತು ಅಟ್ ಎ ಟೈಮು ನಾನು ಟಿವಿನೇ ನೋಡ್ತೀನಿ, ಆಮೇಲೆ ಓದುತ್ತಾ ಕೂತ್ಕೊಳ್ತೀನಿ, ಆ ಥರ ಮಾಡ್ತಕ್ಕಂಥ ಅಭ್ಯಾಸನ ಬಿಟ್ಬಿಡಿ. ಅಥವಾ ಮಲ್ಕೊಂಡು ಓದ್ತಕ್ಕಂಥ ಅಭ್ಯಾಸವನ್ನು ದಯವಿಟ್ಟು ಬಿಟ್ಬಿಡಿ. ಬೆಳಗ್ಗೆ ಎದ್ದ ತಕ್ಷಣ ಮುಖ ತೊಗೊಂಡು ಫ್ರೆಶ್ ಅಪ್ ಆಗಿ ಒಂದು 5 ನಿಮಿಷ ಅಥವಾ ಒಂದು 10 ನಿಮಿಷ ನೀವು ಮೆಡಿಟೇಷನ್ ಮಾಡಿ, ಧ್ಯಾನ ಮಾಡಿ, ಆಮೇಲೆ ಓದೋಕ್ಕೆ ಶುರು ಮಾಡಿ. ಈ ಧ್ಯಾನ ಮಾಡೋದ್ರಿಂದ ನಿಮಗೆ ಮನಸ್ಸು ಸ್ಥಿರವಾಗಿ ನಿಲ್ಲುತ್ತೆ, ನಿಮಗೆ ಆತ್ಮವಿಶ್ವಾಸ ಬರುತ್ತದೆ, ಆಮೇಲೆ ನಿಮಗೆ ಹೆಚ್ಚಿನದಾಗಿ ಕಾನ್ಸಂಟ್ರೇಷನ್ ಹೆಚ್ಚಾಗುತ್ತೆ. ಹಾಗಾಗಿ ಅದ್ರ ಬಗ್ಗೆ ಜಾಸ್ತಿ ಗಮನ ಕೊಡಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಚೆನ್ನಾಗಿ ಮಾಡಿ, ನೀವು ಧೈರ್ಯವಾಗಿ ಮಾಡಿ. ರಿಸಲ್ಟು ಇಷ್ಟು ದಿನಗಳ ಕಾಲ ನೀವು ನಿಮ್ಮ ಶಿಕ್ಷಕರು ನಿಮಗೆ ಕಲಿಸ್ಕೊಟ್ಟಿದ್ದಾರೆ, ನೀವು ಎಫರ್ಟ್ ಮಾಡಿದಿರಿ, ಬೇರೆ ಫ್ರೆಂಡ್ಸ್ ಜೊತೆ ಕಲ್ತಿದ್ದೀರಿ ಅಥವಾ ಬೇರೆ ಕಡೆಯಿಂದ ಮಾರ್ಗದರ್ಶನ ತೆಗೆದುಕೊಂಡಿರಿ. ಎಕ್ಸಾಮ್ ಸಮೀಪ ಆಗ್ತದೆ ಅಂತ ಯಾರೂ ಸಹ ಧೈರ್ಯ ಕಳ್ಕೊಳ್ಳೋದು ಬೇಡ. ಅಷ್ಟೇ ಆತ್ಮವಿಶ್ವಾಸದಿಂದ ಪರೀಕ್ಷೆಗಳನ್ನು ಎದುರಿಸಿ ನಿಮ್ಮ ಪ್ರಯತ್ನ ನೀವು ಮಾಡಿ. ಫಲಾಪೇಕ್ಷೆ ಅಪೇಕ್ಷೆ ಎಲ್ಲನೂ ಸಹ
ಬಂದೇ ಬರ್ತದೆ. ಯಾರು ಪ್ರಯತ್ನ ಮಾಡ್ತಾರೆ ಒಳ್ಳೆ ರಿಸಲ್ಟ್ ಸಿಕ್ಕೇ ಸಿಗ್ತದೆ. ಹಾಗಾಗಿನೇ ಯಾರು ಧೈರ್ಯ ಕೆಡದಂತೆ ಎಲ್ಲರೂ ಎಕ್ಸಾಮ್ ಚೆನ್ನಾಗಿ ಮಾಡಿ, ಎಲ್ರಿಗೂ ಆಲ್ ದ ಬೆಸ್ಟು. ನಾನು ಅಂದ್ಕೊಂಡಿದ್ದೀನಿ ನಮ್ಮ ರಾಯಚೂರಿಗೆ ಕಳೆದ ವರ್ಷಕ್ಕಿಂತ ಈ ಸರಿ ಉತ್ತಮ ಇರ್ತಂಥ ರಿಸಲ್ಟ್ ಬರಲಿ ಅಂತೇಳಿ ನಾನು ನಿಮ್ಮ ಹತ್ರ ವಿನಂತಿಸ್ಕೊಳ್ತೀನಿ, ಹಾಗೆ ಪ್ರಾರ್ಥನೆ ಮಾಡ್ಕೊಳ್ತೀನಿ. ಎಲ್ರಿಗೂ ಆಲ್ ದ ಬೆಸ್ಟ್. ಥ್ಯಾಂಕ್ ಯು.